ತಕ್ಕಂಗೆ ಹಲವಾರು ಚಟುವಟಿಕೆಗಳನ್ನ ಈಗಾಗಲೇ ಮಾಡಿಸಿದ್ದೀವಿ. ಆದ್ರೂ ಇನ್ನೂ ಒಂದ್ಸಾರಿ ಇದ್ರ ಬಗ್ಗೆ ಹೇಳ್ಬಿಟ್ಟು ಯಾವ ರೀತಿ ನೀವು ಅವುಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಚಟುವಟಿಕೆ ಕೊಡ್ತೀನಿ. ಅವನ್ನ ಜೋಡಿಸ್ತಾ ಹೋಗ್ಬೇಕು ನೀವು. ಅರ್ಥ ಆಯ್ತಾ? ನೋಡಿ, ಇದು ಆಯತ. ಏನ್ ಹೇಳಿ? ಆಯತ ಆಕೃತಿ. ಇದು ವೃತ್ತ. ಏನ್ ಹೇಳಿ? ವೃತ್ತ. ಇದು ಚೌಕ. ವೆರಿ ಗುಡ್. ಇದು ತ್ರಿಭುಜ. ಇದೇ ತರ ಕೆಲವೊಂದು ಆಕೃತಿಗಳು ಇರ್ತಕ್ಕಂಥವನ್ನ ಇಟ್ಟಿದ್ದೀನಿ. ಇವು ಒಬ್ಬೊಬ್ಬರಿಗೂ ಒಂದೊಂದು ಆಕೃತಿ ಜೋಡಿಸೋದಕ್ಕೆ ನಾನು ಕೊಡ್ತೀನಿ. ಅವನ್ನ ನೀವು ನೀಟಾಗಿ ಜೋಡಿಸ್ಬೇಕು. ಓಕೆ? ನೋಡಿ, ನಿಮ್ಮಿಬ್ಬರಿಗೆ ವಿವಿಧ ಆಕೃತಿಗಳು ಇರ್ತಕ್ಕಂತಹದ್ದನ್ನ ಕೊಟ್ಟಿದ್ದೀನಿ. ಒಂದೇ ಆಕೃತಿ ಇರ್ತಕ್ಕಂಥವನ್ನೆಲ್ಲ ಒಂದ್ ಕಡೆ ನೀಟಾಗಿ ಜೋಡಿಸಿರ್ಬೇಕು ನೀವಿಬ್ರು. ಓಕೆ? ಈಗ ನೀವಿಬ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲೂ ಕೂಡ ವಿವಿಧ ಆಕೃತಿಗಳು ಇದಾವೆ. ಅವುಗಳನ್ನ ಆಯಾ ಆಕೃತಿ ತಕ್ಕಂಗೆ ಜೋಡಿಸಿ ಇಡ್ಬೇಕು. ಇದೆಲ್ಲ ಜೋಡಣೆ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ನಿಮಗೆ ಕೊಟ್ಟಿರೋ ಬೋಲ್ಟು ನಟ್ಟು ಇದು ಯಾವ್ಯಾವ ಆಕೃತಿಗಳು ಇದಾವಲ್ಲ ಆಕೃತಿಗಳಿಗೆ ಸಂಬಂಧಿಸಿದಂಗೆ ಆ ಬೋಲ್ಟು ನಟ್ಟುಗಳನ್ನ ಸಿದ್ಧತೆ ಮಾಡಿ ಇಡಬೇಕು ನೀವು ಮೂವರು. ಓಕೆನಾ? ಶಹಾನ್, ಈ ವಿವಿಧ ಆಕೃತಿಗಳು ಇರ್ತಕ್ಕಂಥದ್ದನ್ನ ಒಂದೇ ಆಕೃತಿನಲ್ಲಿ ಜೋಡಿಸ್ತಾ ಹೋಗ್ಬೇಕು. ಆಯ್ತಾ? ರೆಡಿ? ಎಲ್ಲ ಸ್ಟಾರ್ಟ್ ಮಾಡ್ರಿ ಬೇಗ ಬೇಗ. ಶಹಾನ್, ಒಂದೇ ಆಕೃತಿ ಇರ್ತಕ್ಕಂಥವನ್ನೆಲ್ಲ ಒಂದ್ ಕಡೆಗೆ ಜೋಡಿಸ್ಕೊಂತ ಹೋಗ್ಬೇಕು. ಓಕೆ? ಆ ಥರ ಆ ಆಕೃತಿ ತಕ್ಕಂಗೆ ಬೋಲ್ಟು ನಟ್ಟು ಜೋಡಿಸ್ಬೇಕು ನೀವು. ನೋಡ್ರಿ ಆಕೃತಿಗಳು ನೀಟಾಗಿ ಜೋಡಿಸ್ಬೇಕಾ? ಜೋಡಿಸಿದ್ರ ಎಲ್ಲ? ನೋಡಿ, ಆಯತ, ಚೌಕ, ತ್ರಿಭುಜ, ವೃತ್ತ. ಧ್ರುವ, ಅವು ಏನೇನು ಜೋಡಿಸಿದಿ ಹೆಂಗೆ ಅಂತ ಹೇಳ್ತಾ ಹೋಗು ಒಂದೊಂದೇ. ಫಸ್ಟ್ನೇದು ಯಾವ್ದು ಬೆಳ್ಳಿಟ್ಟು ತೋರಿಸು. ವೆರಿ ಗುಡ್. ನೆಕ್ಸ್ಟ್ ಚೌಕ. ನೆಕ್ಸ್ಟ್ ವೆರಿ ಗುಡ್. ನೀವು ಬೋಲ್ಟು ನಟ್ಟು ಎಲ್ಲ ನೀಟಾಗಿ ಜೋಡಿಸಿದ್ರಾ? ನೋಡಿ, ಇಲ್ಲಿ ಆಯಾ ಬಣ್ಣಕ್ಕೆ ತಕ್ಕಂಗೆ ಆಯಾ ಆಕೃತಿಗಳಿಗೆ ತಕ್ಕಂಗೆ ಬೋಲ್ಟ್ ನಟ್ಟು. ಇದು ಏನ್ ಹೇಳ್ರಿ? ಇದು ಬೋಲ್ಟು ನಟ್ಟು. ವೆರಿ ಗುಡ್. ನೀನು ಜೋಡಿಸಿದೀಯ. ಅದರಲ್ಲಿ ವೃತ್ತ, ಆಯತ, ಚೌಕ ಎಲ್ಲ. ಈಗ ಆಕೃತಿಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ವಾ? ಕ್ಲಾಪ್ಸ್ ಹಾಕ್ರಿ ಎಲ್ಲ. ವೆರಿ ಗುಡ್.